ತುಂಬಾ ದಿನ ವ್ಲಾಗ್ ಹಾಕಿಲ್ಲ ಗೈಸ್ ಬಿಕಾಸ್ ನನ್ನ ಗರ್ಲ್ ಬಿಸಿ ಇದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇದು ಪ್ರಮೋಷನ್ ಅಲ್ಲ ಗೈಸ್, ಪ್ರಮೋಷನ್ ಎಲ್ಲ ಮಾಡಲ್ಲ ಗೈಸ್. ಈಗಲೂ ನನಗೆ ಸಪೋರ್ಟ್ ಮಾಡಲ್ಲ ಅಂದರೆ ಗೈಸ್ ಏರ್ ಬಿ ಎನ್ ಬಿಲಿ ಹೌಸ್ ಕೀಪರ್ ಇದ್ದಾರೆ ಗೈಸ್. ಆದರೆ ನಮ್ಮ ಅಕ್ಕ ನೆನ್ನೆ ಏನು ಮಾಡಿಲ್ಲ, ಹೋಗಿ ಮಲ್ಕೊಂಬಿಟ್ಟಿದ್ಲು, ಟಯರ್ಡ್ ಆಗಿದ್ದಾಳೆ ಅಂದ್ಬಿಟ್ಟು. ಇವತ್ತು ನೋಡಿ ಎಲ್ಲ ನೀಟ್ ಮಾಡಿ, ನೆನ್ನೆ ಎಲ್ಲ ಡ್ಯಾನ್ಸ್ ಆಡಿ ಟಯರ್ಡ್ ಆಗಿಬಿಟ್ಟಿದ್ವಿ. ನೀಟ್ ಮಾಡಿ ವೆಸಸ್ ಎಲ್ಲ ಕ್ಲೀನ್ ಮಾಡಿ, ಇವತ್ತು ಕೈ ಗಾಯ ಆಗಿದ್ರು. ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ರೆಡಿ ಆಗ್ತಾ ಇದ್ರೆ ಅವರಿಬ್ರು ಇನ್ನೂ ರೆಡಿ ಆಗ್ತಾ ಇಲ್ಲ. ತುಂಬ ವರ್ಷ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆದಮೇಲೆ ನಾನು ಐಲೈನರ್ ಹಚ್ಚಿಸ್ಕೊತಾ ಇದ್ದೀನಿ. ನೋಡೋಣ, ಸೀರಿಯಸ್ ನಾನು ಐಲೈನರ್ ಹಚ್ಕೊಳ್ಳಲ್ಲ, ಬರೀ ಮಸ್ಕಾರ ಹಚ್ಕೋತೀನಿ. हाँ थोड़ा बाहर आना है, ज़्यादा नहीं होना. ಅದಕ್ಕೆ 2 ಚಾರ್ಜರ್ ತೊಗೊಂಡು ಬರೋಣ ಅಂತ ಹೇಳಿದ್ದು. ಕಸ ಐಟೆಸ್ಟ್ ಅಲ್ತಾ ಇಲ್ಲ ಆಯ್ತಾ? ಅದ್ಯಾಕೆ ಹಂಗಾಕಿದ್ಯಾ ಮೇಲ್ಮೇಲೆ ಮಸಾಲೆ? ಗೈಸ್ ಏರ್ ಬಿ ಎನ್ ಬಿ ಮಾಡಿದ್ರೆ ಇದೇ ನಾಷ್ಟ. ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಟೈಮ್ ಇಲ್ಲ ನಮಗೆ, ಓಡಾಡ್ಬೇಕು ನಾವು. ಇದ್ಯಾಕೆ ಇನ್ನ ಸಪ್ರೇಟ್ ಹಾಕಿದ್ಯಾ? ಅದು ಚೀಸ್ ಮಾಡ್ತಾ ಇರೋದು. ಇದು 3 ಜನಕ್ಕ ಇಷ್ಟೊಂದು? ಗೈಸ್ ಇವತ್ತು ಫುಲ್ಲು ಲೇಟ್ ಆಗೋಯ್ತು. ಓಕೆ ನಾವು ಎಲ್ಲ ಫುಡ್ ಪ್ರಿಪೇರ್ ಮಾಡ್ಕೊಂಡು ಬರಬೇಕಲ್ಲ, ಅದಕ್ಕೆ ಇವಾಗ ಹೊರಟಿದ್ದೀವಿ. ಈ ರಂಜಾನ್ ಅಣ್ಣ ಪಾಪ ತುಂಬ ಹೊತ್ತು ಕಾಯ್ತಾ ಇದ್ದಾರೆ. ಅವನಿನ್ನು ಬ್ಲಾಕ್ ಮಾಡ್ಕೊಂಡು ಬಿಡ್ತಾ ಇದ್ದಾನೆ. ಇನ್ನು ನೆನ್ನೆನೂ ಪಾಪ 1 hour ಕಾದಿದ್ದಾರೆ, ಇವತ್ತು 1 hour ಕಾದಿದ್ದಾರೆ. ಬೋಟ್ ರೈಡ್ ಸ್ಟಾರ್ಟ್ ಆಯಿತು. ಇವಾಗ ಬೋಟ್ ರೈಡಿಗೆ ಹೋಗ್ತಾ ಇದ್ದೀವಿ. ಅದೆಲ್ಲೋ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗ್ತಾರಂತೆ. ಸಾಂಗ್ ಹಾಕ್ತಿದ್ದಾರಾ? ವಿ ಕ್ಯಾನ್ ಡಾನ್ಸ್. ಹೇ ಹಾಯ್ ಸೂರಜ್, ಹೌ ಆರ್ ಯು ಹಿಯರ್? ಗುಡು 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 ಅಂತಿದೆ ಅಷ್ಟೇ. ಫುಲ್ಲು ಶೆಕೆ ಆಗ್ತಿದೆ ಗೈಸ್, ಹೆವಿಯಾಗಿ. ಗೈಸ್ ಮುಗೀತು, ಇವಾಗ ಬೋಟ್ ಪಾರ್ಟಿ ಮುಗೀತು. ಆಯಿತು ಗೈಸ್, ಟ್ರಿಪ್ಪು ಏನಾಗಿಲ್ಲ. ಕೋಲ್ಡ್ ಅಂತೆ, ವಾಯ್ಸ್ ಒಂಥರ ಇತ್ತು, ಅದಕ್ಕೆ ಕೇಳಿ. ನಾನು ಫ್ರಂಟು ಸಂದೇಶ್ ಹೋಗ್ಬಿಡು, ನೆನ್ನೆ ಫುಲ್ ಮುಗಿಸಿದ್ಯಾ ನೀನು. ನೆಕ್ಸ್ಟ್ ಸೂರಜ್ ರಿಮ್ ಜಿಮ್ ಇಲ್ಲ, ಸೂರಜ್ ನಾನು ಇವತ್ತು ಮತ್ತೆ ಹೆಂಗ ಇವಾಗ ಕೆಂಡೋಲಂ ಬೀಚಿಗೆ ಬಂದಿದ್ದೀವಿ. ಯು ಕುಡ್ ಹ್ಯಾವ್ ಲೆಫ್ಟ್ ಇಟ್ ದೇರ್ ಓನ್ಲಿ ಅಲ್ಲ, ವೇರ್ ವಿಲ್ ಯು ಕೀಪ್ ಇಟ್ ನಾವು? ಒಂದು ಚಪ್ಪಲ್ ಕೊಡಿಸ್ಬೇಕು. कितना भैया ये कम नहीं करेंगे? ಹಾಕೊಂಡಿದ್ದಲ್ಲ ಅಂದ್ಬಿಟ್ಟು ನೋಡಿ, ಚೆನ್ನಾಗಿದೆ ಅಲ್ಲ ಚಪ್ಪಲು. ದೇಖ್ ಬರು ಗೈಸ್. ಇವಾಗ ಕ್ಯಾಂಡೋಲಂ ಬೀಚ್ಗೆ ಬಂದಿದ್ದೀವಿ, ಫಸ್ಟ್ ಬೀಚ್ ಬಂದಾಗಿಂದ. ಸೊ ಲೆಟ್ಸ್ ಗೋ. ತುಂಬ ವರ್ಷ ಆಗೋಯ್ತು ಗೈಸ್ ಬೀಚಲ್ಲಿ ಆಟಾಡಿ. ನಮ್ಮನ್ನು ನೋಡಿ ಗೈಸ್, ಗೋವಾ ಔಟ್ಫಿಟ್ಟಲ್ಲಿ ಹೆಂಗಿದ್ದಾನೆ, ಐ ಮೀನ್ ಬೀಚ್ ಔಟ್ಫಿಟ್. ಗೈಸ್ ಇಲ್ಲಿ ಏನು ಇದು ಫುಲ್ಲು ಎಷ್ಟು ಗಾಳಿ ಬರ್ತಿದೆ ಅಲ್ಲ, ಸಿಕ್ಕಾಬಳೆ ಗಾಳಿ ಗೈಸ್ ಇಲ್ಲಿ. ನೋಡ್ರಿ ಅವಳು ಏನಲೆ ಗೈಸ್, ಯಪ್ಪ. ಅದಕ್ಕೆ ಬೀಚಲ್ಲಿ ಆಟಾಡಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ.
ಇವನ್ ಸ್ಟಾರ್ಟ್ ಆ ಮಗು ಹಿಂಸೆ ಕೊಡೋಕ್ಕೆ. ಏನ್ ಹೆಸರು? ಹೆಂಗ್ ನಗ್ತಾ ಇದ್ದಾಳೆ ನೋಡೋಳು. ट्रेनिंग ले रही है बॉस बनने के लिए. नहीं योगेश भाई ये लोग. ಗೈಸ್, ಐ ಆಮ್ ಬ್ಯಾಕ್ ವಿತ್ ದಿಸ್ ಬ್ಲಾಗ್. ಯಾಕಂದರೆ ಇವರು ಕೂದಲಿಗೆ ಇದಾಕ್ತವ್ರೆ ಗೈಸ್. ಗೈಸ್ ಇಲ್ಲಿ ನಾನು ಹಾಕ್ಸ್ಕೊತೀನಿ ಗೈಸ್. ಹೆಂಗಿರುತ್ತೆ ನೋಡೋಣ ಗೈಸ್. ಅಲ್ಲಿ ಮುಖ ನೋಡ್ರೆ ಫುಲ್ ಟ್ಯಾನ್ ಆಗ್ಬಿಟ್ಟು ಕನ್ನಡದ ನಾವು ಬೆಂಗಳೂರು. ಗೋಣಿ ಗೋಣಿ ಗೋಣಿ. ನಮ್ಮಕ್ಕ ದಯಾಳು ಅಕ್ಕ, ನಮ್ಮಕ್ಕ. ಫೈನಲ್ ಲುಕ್ ಅಕ್ಕಂದು ಹೆಂಗೈತಂತ ಕಮೆಂಟ್ ಹಾಕಿ ಗೈಸ್. ಚೆನ್ನಾಗಿಲ್ಲ ಅಂತ ಹಾಕ್ಬಿಡ್ರಿ. ಚೆನ್ನಾಗಿಲ್ಲ ಅಂತಾನೆ ಹಾಕಿ ಗೈಸ್. ನನಗೆ ಸಪೋರ್ಟ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಂತ್ಕೋತೀನಿ ನಾನು. ನನಗೆ ಗೆಲ್ಸಿ ಅಂತ ನಾನು ನಿಮ್ಮಲ್ಲಿ ಮನವರಿ ಕಳಕಳಿ ಮಾಡ್ತೀನಿ. ಗೈಸ್, ಕ್ಯಾಂಡೋಲಿಮ್ ಬೀಚಿಗೆ ಬಂದರೆ ಯಾವಾಗಾದ್ರೂ ನೀವು ಗೋವಾಲಿ ಇವ್ರು ಅಜ್ಜಿ ಕಾಣಿಸ್ತಾರೆ. ಇಲ್ಲೇ ಬಂದು ಹಾಕ್ಸ್ಕೊಳ್ಳಿ, ಚೆನ್ನಾಗಿ ಹಾಕ್ತಾರೆ. ಅವರು ಕನ್ನಡದವರು ಗೈಸ್. ಅವರು ಕನ್ನಡದವರು. ಆಮೇಲೆ ಚೆನ್ನಾಗಿ ಹಾಕ್ತಾರೆ. ಅವ್ರ ಹತ್ರ ಎಷ್ಟು ಕಲರ್ಸ್ ಮಸ್ತಾಗಿದೆ. ಇದು ಪ್ರಮೋಷನ್ ಅಲ್ಲ ಗೈಸ್, ನಾವು ಕಾಸು ಕೊಟ್ಟ ಹಾಕ್ಸ್ಕೊಂತ ಇದ್ದೀವಿ. ಓಕೆ ಗೈಸ್, ಬಡವ್ರ ಮಕ್ಕಳು ಬೆಳಿಬೇಕು. ನಾವಿಲ್ಲಿ ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಅಂತ ಬಂದಿದ್ದೀವಿ. ಅಕ್ಕ ರೆಕಮೆಂಡ್ ಮಾಡಿದ್ದು. ನೋಡೋಣ, ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಬಿಲ್ ಅವಳು ಮಾತ್ರ ಪೇ ಮಾಡ್ತಾಳೆ, ನಾವೇನು ಮಾಡೋಣ ಆಯಿತಾ. ಅದಕ್ಕೋಸ್ಕರನಾದರೂ ಅವಳು ಏನು ಕಂಪ್ಲೇಂಟ್ ಹೇಳಿದೆ ನೀಟಾಗಿ ತಿಂತಾಳೆ ಗೈಸ್. ಅಲ್ಲ, ಇವಳು ರೆಕಮೆಂಡ್ ಮಾಡಿದ್ದಾಳೆ, ಕರ್ಕೊಂಬಂದಿದ್ದಾಳೆ. ಏನಾದರೂ ಚೆನ್ನಾಗಿಲ್ಲ ಅಂದರೆ ಬಿಲ್ ಫುಲ್ ಇವಳೇ ಪೇ ಮಾಡ್ತಾಳೆ ಅಂದೆ. ಅದಕ್ಕೆ ಒಳಗೆ ಹೋಗೋಣ ಗೈಸ್. ಹೆಂಗಿದೆ ನೋಡೋಣ ಫುಡ್ ಎಲ್ಲ. ಒಳಗೆ ಹೋಗೋಣ ಗೈಸ್, ಹೆಂಗಿದೆ ನೋಡೋಣ ಫುಡ್ ಎಲ್ಲ. ನೋಡೋಣ, ಇವ್ರು ನಾನ್ ವೆಜ್ ತಿನ್ಬೇಕಂತೆ. ನಾನ್ ವೆಜ್ ತಿನ್ನೋಕ್ಕೋಸ್ಕರ ಬಂದಿದ್ದೀವಿ ಚೆನ್ನಾಗಿರೋ ಕಡೆ. ಊಟ ಇಲ್ಲದೆ ಗೈಸ್, ಎಲ್ಲರದು ಮುಖಗಳು ನೋಡಿ ಹೆಂಗಾಗಿದೆ. ಇವಳು ಚೆನ್ನಾಗೇ ಇದ್ದಾಳೆ. ಊಟ ಫಸ್ಟ್ ಬಂದಿದ್ದು ಗೈಸ್, ಇವ್ರದ್ದೆಲ್ಲ ಇನ್ನೂ ಬಂದೇ ಇಲ್ಲ. ಅದಕ್ಕೆ ನಂತರ ಗುಡ್ಗಳ ಥರ ಬೇಗ ಬರೋ ಫುಡ್ ಆರ್ಡರ್ ಮಾಡಬೇಕು. ಗೊತ್ತಿತ್ತಾ? ಎಸ್, ಇಟಾಲಿಯನ್ ಬೇಗ ಬರುತ್ತೆ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಫುಡ್ ಹೆಂಗಿದೆ? ಚೆನ್ನಾಗಿದೆ. ಹೆಂಗಿದೆ? ಹೆಂಗಿದೆ? ಹೌದು ಫುಡ್ ಗೈಸ್. ಇವಳು ನೋಡಿ ಸ್ಯಾಲೆಡ್ ಬೌಲ್ ತಗೊಂಡಿದ್ದಾರೆ ಗೈಸ್. ರೇಟು ಹಂಗೆ ಇದೆ. ಫುಡ್ ಚೆನ್ನಾಗಿದೆ. ಹೆವಿ ಕಾಸ್ಟ್ಲಿ ಬಟ್ ಮಸ್ಟ್ ಟ್ರೈ ಪ್ಲೇಸ್. ಲೊಕೇಶನ್ ಎಲ್ಲಿ ಅಂದರೆ ಗೈಸ್, ಫ್ಯಾಟ್ ಫಿಶ್ ಬಾಗಾ ಬೀಚ್ ಹತ್ರ ಅಷ್ಟೇ ಹೇಳೋದು. ಪ್ರಮೋಷನ್ ಎಲ್ಲ ಮಾಡಲ್ಲ ಗೈಸ್. ನೋಡಿ ಎಷ್ಟು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಅದ್ರ ಪಾಡಿಗೆ ಅದು ಹೆಂಗೋ ಬದುಕೊಂಡಿರ್ತಿತ್ತು. ಎಲ್ಲ ತೊಗೊಬಂದು ಇಲ್ಲಿ ಸಾಯಿಸ್ಬಿಟ್ಟು ಪ್ರಾಣಿ ಹಿಂಸೆ ಮಾಡ್ಕೊಂಡು ತಿಂತಾರೆ. ಇಂಥವೆಲ್ಲ ಏನು ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವಿ ಆರ್ ಲೀವಿಂಗ್. ಆ್ಯಕ್ಚುಲಿ ಲೇಟಾಗೋಯ್ತು. ಏನಂದರೆ ಇಲ್ಲಿ ಬೀಚ್ಗಳು ಆಟ ಆಡೋದಕ್ಕೆ ಇದು ಸೀಸನ್ ಅಲ್ವಾ. ಸೊ ಅದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಗೋ ವಿತ್ ದ ಫ್ಲೋ ಅಂದ್ಬಿಟ್ಟು ಏನೇನಾಗುತ್ತೋ ಅದು ನೋಡ್ತಾ ಇದ್ದೀವಿ. ಆ್ಯಂಡ್ ನಾರ್ತ್ ಗೋವಲ್ಲಿ ಬರೀ ಬೀಚಸ್ ಇರೋದ್ರಿಂದ ಜಾಸ್ತಿ ಏನಿಲ್ಲ. ಇವಾಗ ಒಂದೆರಡು ಸೈಟ್ ಸೀಯಿಂಗ್ ಮಾಡೋಣ. ಅದೇನೋ ಸ್ನೋ ಪಾರ್ಕ್ ಅಂತೆ. ಸ್ನೋ ಪಾರ್ಕ್ ಎಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ನಾವು. ಬಿಕಾಸ್ ನಮ್ಮ ಬೆಂಗಳೂರಲ್ಲಿರೋ ಸ್ನೋ ಪಾರ್ಕ್ಗೆ ಹೋಗಿಲ್ಲ ನಾವು. ಇಲ್ಲಿ ಹೋಗ್ಬಿಟ್ಟು ಏನು ಮಾಡೋಣ ಅಲ್ವಾ. ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು. ಆರಾಮಾಗಿದ್ದೀವಿ, ಏನಿಲ್ಲ ಗೈಸ್. ನಾವು ಹೆಂಗೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಅಲ್ವಾ ಸಂದೇಶ್.
ಇವನ್ ಥರ ಅವಾಗವಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ, ಆವಾಗವಾಗ ಈ ಥರ ಮುಸಂಡಿ ಥರ ಮೂತಿ ಮಾಡ್ಕೊಂಡಿರ್ತಾನೆ ಗೈಸ್. ನೋಡ್ರಿ, ಈಸ್ ಡೂಯಿಂಗ್ ಲೈಕ್ ದ್ಯಾಟ್ ಓನ್ಲಿನಾ. ನಾನು ಹಾಗೆ ಗೈಸ್ ಮೂಡಿ ಥರ ಎಲ್ಲ ಆಡೋರ್ಗೆ ಇದೆಲ್ಲ ಸೆಟ್ ಆಗಲ್ಲ. ಇಲ್ಲಿ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೋಡಿ ಗೈಸ್. ಇಲ್ಲೆಲ್ಲ ಫುಲ್ ವೇವ್ಸ್ ಜಾಸ್ತಿ ಇದೆ, ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ಇವರೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಇಲ್ಲೆಲ್ಲ ಫುಲ್ ರೆಡ್ ಅಲರ್ಟ್ ಹಾಕಿದ್ದಾರೆ ನೋಡಿ. ಮಾನ್ಸೂನ್ ಸೀಸನ್ ಗೈಸ್, ಮಾನ್ಸೂನ್ ಸೀಸನ್. ಪೊಲೀಸ್ ಅಲ್ಲ ಅದು, ಇವಳು ಇದ್ದಾಳಲ್ಲ, ಇವಳು ಏನೇನೋ ಹೇಳ್ತಾಳೆ ಪೊಲೀಸ್ ಅಂತೆ. ಪಾಪ ಅವ್ನ ಡ್ಯೂಟಿ ಅವ್ನು ಮಾಡ್ತಾ ಇದ್ದಾನೆ, ಪೊಲೀಸಿಗೆ ಹಾಕ್ಬಿಟ್ಲು. ಇಲ್ಲಿ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಲ್ಲಿ ತೊಗೊಂಡಿದ್ದಿದ್ದು ವೀಡಿಯೋಸ್ ನಾವು ತಾನೆ ಗೈಸ್. ನಾವಿವಾಗ ಒಂದು ಕೆಫೆಗೆ ಬಂದಿದ್ದೀವಿ. ಅಲ್ಲಿ ನೋಡಿ ಎದುರುಗಡೆನೆ ಎಲ್ಲ ಮುಗಿಸ್ಕೊಂಡು ಬಂದರೆ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಬ್ರು. ಚೆನ್ನಾಗಿ ಒಳ್ಳೆ ಆಂಗ್ರಿ ಬರ್ಡ್ ಸೌಂಡ್ ಮಾಡುತ್ತಲ್ಲ, ಒಂಥರ ಆ ಥರ ಫೀಲು. ಆಮೇಲೆ ನಶೆ ಸೆ ಚढ़ गए ಕುಡಿ ನಶೆ ಸೆ ಚढ़ गए. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. 3, 2, 1 kids of our group bro. ನೋಡಿ ಇವಾಗ ಡ್ರೀಮ್ ಕ್ಯಾಚರ್ ತಗೊಂಡಿರೋದಲ್ದೆ ಇವಾಗ ಮನೇಲೂ ನಾಟಕ ಮಾಡ್ತಾನೆ, ಇಲ್ಲೂ ಆಲ್ರೆಡಿ ತಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾನೆ. ಇವನ್ ತಲೆ ಹತ್ರ ಹಾಕೊಳ್ಳೋದು, ನೀನು ಅದಕ್ಕೆ ಎಷ್ಟು ನಾಟಕ ಮಾಡ್ತಾ ಇದೀಯಾ? ಹೊಸ ಡ್ರೀಮ್ ಕ್ಯಾಚ್ ಮಾಡಕ್ ಹೋಗ್ತಾ ಇದೀನಿ ಗೈಸ್. ಇದು ನನಗೆ ಸಾಥ್ ಕೊಡುತ್ತೆ ಅಂತ ತಗೊಂಡ್ಬಂದಿದ್ದೀನಿ. ಹೊಸ ಡ್ರೀಮ್ ಏನು ನಿಂದು ಹೊಸ ಡ್ರೀಮ್? ಎಲ್ಲರೂ ಬ್ಲೆಸ್ ಮಾಡಿ ಗೈಸ್. ಏನ್ ನಿಂದು ಹೊಸ ಡ್ರೀಮ್? ಇನ್ನಷ್ಟು ಶಕ್ತಿ ಸಿಗಲಿ ಅಂತ. ಏನ್ ನಿಂದು ಹೊಸ ಡ್ರೀಮ್ ಅದು ಹೇಳು. ಡ್ರೀಮ್ ಹೇಳತ್ತಾರ ಯಾರಾದ್ರೂ? ಓ ಡ್ರೀಮ್ ಹೇಳ್ತಾರೆ ಗೈಸ್. ಬಂದಿದ್ವಿ ಇವಾಗ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಇವರೆಲ್ಲ ಊಟ ಗೀಟ ತರ ಕಾಚೆ ಹೋಗ್ತಾರೆ ಇವರಿಬ್ರು, ದ ಬಾಯ್ಸ್. ಅದಕ್ಕೆ ಇವಾಗ ಸ್ವಲ್ಪ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಸೋ ಜಾಯಂಗೆ ಡಾನ್ಸ್ ಮಾಡ್ತೀವಿ ಗೈಸ್. ಏನ್ರಾ ಪೋಂಡ್ರಾ ಏನ್ರಾ ಆಂಡ್ರಾ ಗೈಸ್ ಪಾಪ ಈ ಹುಡುಗಂಗೆ ಎಷ್ಟು ರಾಂಗ್ ಕನ್ನಡ ರಾಂಗ್ ತಮಿಳ್ ಕಲಿಸಿದ್ದಾರೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ. ಹುಡುಗ ಅಮ್ಮಯ್ಯಕ್ಕ ಅಂದ್ಬಿಟ್ಟು ದೊಡ್ಡಂಗೆ ಹೋಗಿ ಬನ್ನಿ ಬೇಗ. ಫೈನಲಿ ವಿ ಆರ್ ಹಿಯರ್. ಗೋವಾ ಬಿಟ್ಟು ಹೋಗ್ತಾ ಇದೀವಿ ಗರ್ಲ್ಸ್. ನಾಳೆ ಒಂದಿನ ಐತೆ. ಅಕ್ಕವ್ರು ಆಗ್ಲೇ ಎಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ. ಅಕ್ಕವ್ರೆ ಕೂದಲು ತೋರಿಸು. ಅಕ್ಕವ್ರೆ ಏನಾಯ್ತು ಹೆಂಗ್ ನಡೀತೈತೆ ಹೇಳಿ ರಕ್ಷಿತ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಏನ್ ನಡೀತೈತೆ, ಹೆಂಗೈತೆ, ಚೆನ್ನಾಗೈತೆ ಗೋವಾ ಬಗ್ಗೆ ಹೇಳಿ. ಕಾನ್ಸ್ಟಿಪೇಷನ್ ಕೂಸ್ಬಿಟ್ಟು ಇವಾಗ ಸರಿ ಆಯ್ತು ಹೇಳು. ಯಾವ್ದು ಬೇಕು? ನಮ್ ಬ್ಲ್ಯಾಕ್ ಕಲರ್ ಬಿಟ್ಬಿಟ್ಟು ಪಿಂಕ್ ಕಲರ್ ಎತ್ಕೊಂಡು ಬಂದ್ಬಿಡು. ನಾನು ಹಿಂಗೆ ಶೂನಾ? ನನ್ನ ಶೂ ಎತ್ಕೊಂಡು. ಓಕೆ ಗೈಸ್, ನಾನು ಶೂ ತರಕ್ಕೆ ಹೋಗ್ತಾ ಇದ್ದೀನಿ ಹೊಸದು. $10,000. ಗೈಸ್ ಹೌ ಆರ್ ಯು ಗೈಸ್? ಮಿಸ್ಡ್ ಮೀ ಗೈಸ್. ತುಂಬ ದಿನ ವ್ಲಾಗ್ ಹಾಕಿಲ್ಲ ಗೈಸ್, ಬಿಕಾಸ್ ನನ್ನ ಗೋಲ್ ಬ್ಯುಸಿ ಇದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ಮಿಸ್ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ ಗೈಸ್ ಸೆಂಟ್ರಲ್ ಒಂದು 2-3 ಡೇಸು, ಬಿಕಾಸ್ ನಾನು ಗೋವಲ್ಲಿ ಬ್ಯುಸಿ ಇದ್ದೆ. ನೀವೆಲ್ಲ ನಿಮ್ಮ ಅಣ್ಣಂಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಗೈಸ್? ಅವ್ನು ಬರೀ ವ್ಲಾಗಲ್ಲಿ ನಾಟಕ ಮಾಡ್ತಾನೆ ಅಷ್ಟೇ, ಎಡಿಟ್ ಎಲ್ಲ ಕಷ್ಟಪಟ್ಟು ನಾನು ಮಾಡ್ತೀನಲ್ವಾ. ಸೊ ನಾನು ಎಡಿಟ್ ಮಾಡಿಲ್ಲ ಅಂದರೆ ನಿಮಗೆ ವ್ಲಾಗ್ ನೋಡೋಕ್ಕಾಗೋದೇ ಇಲ್ಲ. ಈಗಲೂ ನನಗೆ ಸಪೋರ್ಟ್ ಮಾಡಲ್ಲ ಅಂದರೆ 2 ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ.
ಎಷ್ಟು ಉಳಿಸ್ತೀನಿ ಅಂದರೆ ಸಂಡಸ್ ಹೋಗುವಾಗ ಎಷ್ಟು ಈಸಿಗೆ ಹೋಗ್ತಾ ಇದೀವಿ. ಐರನ್ ಹೋಗ್ಬಾರ್ದಂತ ಉದ್ದುದಕ್ಕೆ ಇಟ್ವಿ, ಅದಕ್ಕೆ ಎಲ್ಲ ತುರುಕ್ತಿದ್ದೀನಿ ಗೈಸ್, ಅದಕ್ಕೆ ಇವಾಗ ಈಸಿಗೆ ಆಗ್ತಿದೆ. ನಾಳೆ ಒಲೆ ಇಟ್ಟಿದ್ದೀನಲ್ಲ, ಜಾಕೆಟ್ಸ್ ಇಟ್ಟಿದ್ದೀನಿ, ಇಬ್ರು ಡ್ರೆಸ್ ಇಟ್ಟಿದ್ದೀನಿ. ಅದ್ರಲ್ಲಿ ಅದು ಈ ಬಿಚ್ಚಿರೋ ಬಟ್ಟೆ ಎಲ್ಲ ಅದ್ರಲ್ಲಿ ಅವ್ರದ್ದು ಬಟ್ಟೆ ಇಟ್ಕೊಂಡಿದ್ವಲ್ಲ, ಇದೆಲ್ಲ ಮುಗೀತು. ಬ್ಯಾಗ್ ಬಟ್ಟೆ ಎಲ್ಲ. ಇವಾಗ ಸ್ಕಿನ್ ಕೇರ್ದು ನೋಡ್ರಿ ಎಷ್ಟು ಚಲೋ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಕೇರು ಮಾರ್ನಿಂಗ್ ಹಾಕ್ಕೊಳ್ತೀನಿ, ಮಾರ್ನಿಂಗ್ ಎತ್ತಿರ್ತೀನಿ. ಫುಲ್ ಕಮ್ಮಿ ಅನಿಸ್ತಿದೆ. ನಂದು ಇದೆಯಲ್ಲಿ ಬೋಯಲ್ಲಿ